ದಶಕಗಳಿಂದಲೂ ವ್ಯವಸಾಯ ಮಾಡಿಕೊಂಡು ಬಂದಿರುವ ರೈತರನ್ನು ಒಕ್ಕಲೆಬ್ಬಿಸಲು ಬಂದರೆ ಉಸಾರ್. ರೈತರ ಪರವಾಗಿ ಉಪವಾಸ ಸತ್ಯಾಗ್ರಹ ಮಾಡಲು ನಾವೆಲ್ಲ ಸಿದ್ಧ. ಸಾಗುವಳಿ ಮಾಡುತ್ತಿರುವ ಜಮೀನನ್ನು ಒಕ್ಕಲೆಬ್ಬಿಸಲು ಬಂದರೆ ನಾವು ಬಿಡುವುದಿಲ್ಲ. ಜೆಡಿಎಸ್ ಮುಖಂಡ ಪ್ರಸನ್ನ ಪಿ ಗೌಡ ಆಕ್ರೋಶ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ, ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿರುವ ತಾಲೂಕಾಡಳಿತಕ್ಕೆ, ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಶಿಕ್ಷಣದ ಗ್ರಾಮಸ್ಥರ ಹೋರಾಟಕ್ಕೆ, ಶಿಕ್ಷಣದ ಗ್ರಾಮಸ್ಥರ ಹೋರಾಟಕ್ಕೆ, ಶಿಕ್ಷಣದ ರೈತರ ಹೋರಾಟಕ್ಕೆ, ಶಿಕ್ಷಣದ ಗ್ರಾಮಸ್ಥರ ಹೋರಾಟಕ್ಕೆ ಜಿಲ್ಲಾ ಅಧಿಕಾರಿಗಳಿಗೆ, ಜಿಲ್ಲಾ ಅಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ. ಸರ್ಕಾರ ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ, ರೈತ ವಿರೋಧಿ ತಾಲೂಕಾಡಳಿತಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ, ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿರುವ ತಾಲೂಕಾಡಳಿತಕ್ಕೆ, ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿರುವ ಅಧಿಕಾರಿಗಳಿಗೆ, ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಉಚ್ಚಾರದ ರೈತರ ಹೋರಾಟಕ್ಕೆ, ಉಚ್ಚಾರದ ರೈತರ ಹೋರಾಟಕ್ಕೆ, ಉಚ್ಚಾರದ ರೈತರ ಹೋರಾಟಕ್ಕೆ, ಉಚ್ಚಾರದ ರೈತರ ಹೋರಾಟಕ್ಕೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ಬುಕ್ಷಾಗರ ಗ್ರಾಮದಲ್ಲಿ ಸುಮಾರು ರೈತ ಕುಟುಂಬಗಳು ಕಳೆದ 80 ವರ್ಷಗಳಿಂದ ಸರ್ವೆ ನಂಬರ್ 62ರಲ್ಲಿ ತಾತ ಮುತ್ತಾತ ಕಾಲದಿಂದ ಜಮೀನು ಸಾಗುವಳಿ ವ್ಯವಸಾಯ ಮಾಡಿಕೊಂಡು ಸ್ವಾಧೀನದಲ್ಲಿ ಇರುತ್ತಾರೆ. ಈ ಜಮೀನುಗಳಲ್ಲಿ ರೈತರು ಮಾವು, ತೆಂಗು, ಟೊಮೊಟೊ ಇನ್ನೂ ಇತರೆ ವಿಧವಾದಂತಹ ಬೆಳೆಗಳನ್ನು ಬೆಳೆಯುತ್ತಾ ಸುಮಾರು ವರ್ಷಗಳಿಂದ ಜೀವನ ನಡೆಸುತ್ತಾ ಬಂದಿರುತ್ತಾರೆ. ಹಾಗೂ ವ್ಯವಸಾಯಕ್ಕೋಸ್ಕರ 5 ಕೊಳವೆ ಬಾವಿಗಳನ್ನು ಕೂಡ ಈ ಜಮೀನಿನಲ್ಲಿ ಅಳವಡಿಸಿಕೊಂಡಿರುತ್ತಾರೆ. ಹಾಗೂ ಪಂಪ್ಸೆಟ್ಗಳನ್ನು ಕೂಡ ತೆಗೆಸಿ ಅಳವಡಿಸಿಕೊಂಡಿರುತ್ತಾರೆ. ಇಂತಹ ಜಾಗವನ್ನು ಏಕಾಏಕಿ ಜಿಲ್ಲಾಧಿಕಾರಿಗಳ ಹೆಸರು ಕೂರಿಸಿ ಅಲ್ಲಿ ನಿವೇಶನ ಹಂಚಿಕೆ ಮಾಡಲೊರಟಿರುವುದು ಶೋಚನೀಯ ಸಂಗತಿ. 23/8/2024 ಶುಕ್ರವಾರದಂದು VA ಶ್ರೀನಿವಾಸ್ ರೆಡ್ಡಿಯವರು JCP ಜೊತೆಗೆ ಬಂದು ಇದು ತಾಲೂಕು ಆಡಳಿತ ತಮಗೆ ನಿರ್ದೇಶನ ನೀಡಿದ್ದು ಈ ಜಾಗವನ್ನು ಸಮತಟ್ಟು ಮಾಡಿಸಲು ಬಂದಿರುವುದಾಗಿ ತಿಳಿಸಿದ್ದು ರೈತರಿಗೆ ದಿಗ್ಭ್ರಮೆ ಉಂಟು ಮಾಡಿದೆ. ಬಾಬುರಾವ್. ಬಾಬುರವರೇ, ಎಷ್ಟು ವರ್ಷಗಳಿಂದ ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ರಿ?
3 ತಲೆ 4 ತಲೆ ಆಯ್ತು ಸರ್ ಇಲ್ಲಿಗೆ. ಸುಮಾರು ತಲೆ 250 ವರ್ಷ ಅಂತ ಹೇಳಿ. 150 ವರ್ಷದ ಮೇಲೆ. ಎಷ್ಟು ಎಕರೆ ಜಮೀನಿದೆ ಇಲ್ಲಿ? 1 ಎಕರೆ 19 ಕುಂಟೆ, ಒಂದು 30 ಕುಂಟೆ ನಮಗಿದೆ. ಹಾಂ. ಇದು ಖರಾಬು ಅಂತ ಸೇರಿಸ್ಕೊಂಡು ಇವರು ಇಯರು ಈಗ 4 ತಲೆಮಾರಿಂದ ಇಲ್ಲಿನ ಜಮೀನು ಮಾಡ್ಕೊಂಡು ಜೀವನ ನಡ್ಸ್ಕೊತಾ ಬರ್ತಿದ್ದೀರಿ. ತಾತ ಮುತ್ತಾತ ಎಲ್ಲ ಕಡೆಯಿಂದ ಇದ್ದೀವಿ. ಹಾಂ. ಎಲ್ಲ ಬಿಟ್ಬಿಟ್ಟು ಇಯರ್ ಬಂದರು, ಹೇಳಿದ್ರು ನಮ್ಗೆ ಏನು ಗೊತ್ತಿಲ್ಲ ಸರ್ ಅಂದು. ಅವ್ರು ಮಾರ್ಕೆ ಮಾಡಿದ್ರು ಬಿಟ್ರೆ ಏನಿಲ್ಲ. ಈ ಮೊಬೈಲ್ ಹಿಡ್ಕೊಂಡು ಹೊಂಟೋದ್ರು. ಇದು ಇಲ್ಲಿ ಗಂಟೆ ಹೋಯ್ತದೆ, ಇಲ್ಲಿ ಗಂಟೆ ಹೋಯ್ತದೆ ಅನ್ಕೊಂಡು ತೋರಿಸ್ಬಿಟ್ಟು ಹೊಂಟೋದ್ರು. ತಿರ್ಗಿ ಏಕಾಏಕಿ ಈಗ ಈ ಜಮೀನಿಗೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇದೆ? ನಮ್ಮ ಹತ್ರ ಅರ್ಜಿ ಕೊಟ್ಟಿದ್ದೀವಿ. ಆರ್ಥಿಕವಾಗಿ ಸಮಸ್ಯೆ ನಮ್ಗೆ ಯಾವ್ದು ಇಲ್ಲ ಯಾವುದೂ ಅಂತ ಇಲ್ಲ. ಹೇಳಿ ನಮ್ಗೆ ಯಾವ್ದು ಇಲ್ಲ. ಏನೇನು ಬೆಳೆ ಬೆಳೀತಾ ಇದ್ರಿ? ಏನಿಲ್ಲ ಸರ್, ಈಗ ಟೊಮಟೊ ಜೀವನೋಪಯೋಗ ಬೆಳೆ ಟೊಮೆಟೊ ರಾಗಿ ಬೆಳ್ಕೊಂಡು ಉಳ್ಳಿ ಎಲ್ಲ ಇಟ್ಕೊಂಡಿದ್ದೀವಿ ಅಂತ ಹೇಳಿ. ಇದು ಬೋರ್ ಹಾಕೊಂಡಿದ್ದೀರಾ? ವ್ಯವಸಾಯಕ್ಕೆ ಬೋರ್ ಅದು? ಹಾಂ. ಇದು ಬಿಟ್ರೆ ಜೀವನೋಪಯೋಗಿ ಯಾವ್ದು ಇಲ್ಲ ಏನಿಲ್ಲ ಸ್ವಾಮಿ. ಇವರು ತಗೊಂಡ್ರೆ ಎಲ್ಲಾರ ಹೋಗಿ ಇದ್ ಮಾಡ್ಬೇಕಾಯ್ತದೆ. 3 ತಲೆಮಾರಿಂದ ಇಲ್ಲೇ ಅವ್ರ ಜೀವನ. 3 ತಲೆಮಾರಿಂದ ಜೀವನ ಇಲ್ಲೇ. 12 ಕುಂಟೆನ ಸರ್ಕಾರಿ ಜಾಗ ಅಂತ ಅವರೇ ತಿಳ್ಕೊಂಡು ಇದು ಸರ್ಕಾರಿ ಗೋಮಾಳ ಆಗಿತ್ತು, ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆದರೆ ರೈತರು ಸುಮಾರು ನಾನು ಹುಟ್ಟು 40 ವರ್ಷ ಆಯಿತು, ಅದಕ್ಕಿಂತ ಮುಂಚೆಯಿಂದನೂ ಇಲ್ಲಿ ರೈತರು ಸಾಗುವಳಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಲವಾರು ಬೋರ್ಗಳನ್ನ ಹಾಕ್ಸಿದ್ದಾರೆ. ತೆಂಗಿನ ತೋಟ ಇದೆ, ಮಾವಿನ ತೋಟ ಇದೆ. ಮತ್ತೆ ಅವತ್ತಿಂದನೂ ರೈತ ಪರ ಚಟುವಟಿಕೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇದನ್ನ ತಪ್ಪು ಮಾಹಿತಿ ನೀಡಿ ಶ್ರೀನಿವಾಸ್ ರೆಡ್ಡಿ ಯಾರು VA ಇದ್ದಾರೆ, ಅವರು ಜಿಲ್ಲಾಡಳಿತಕ್ಕೆ ತಪ್ಪು ಮಾಹಿತಿ ನೀಡಿ ಇಲ್ಲಿ ಕೃಷಿ ಜಮೀನು ಏನು ಮಾಡ್ತಾ ಇಲ್ಲ ಅನ್ನೋದು ತಪ್ಪು ಮಾಹಿತಿ ನೀಡಿ ಜಿಲ್ಲಾಡಳಿತಕ್ಕೆ ಸಡನ್ ಆಗಿ P ನಂಬರ್ ಇರುವಂತದ್ನ ಸರ್ಕಾರಿ ಗೋಮಾಳ ಅಂತ ಸಡನ್ ಆಗಿ ಅದನ್ನ ಸರ್ಕಾರಿ ಜಾಗ DC ಅವರಿಗೆ ಕುಣಿಸಿ ಇವತ್ತು ಸಡನ್ ಆಗಿ ಬಂದು JCB ಇಂದ ಏನ್ ನೀಲಗಿರಿ ಮರ ನಾವು ಬೆಳೆದಿದ್ದೀವಿ, ಮಾವಿನ ತೋಟ ಆಗಿರ್ಬೋದು ಮತ್ತು ಟೊಮೊಟೊ ಬೆಳೆದಿದ್ದಾರೆ, ಇದೆಲ್ಲನ ತೆರವುಗೊಳಿಸ್ಬೇಕು ಅಂತ ಇಮಿಡಿಯೇಟ್ ಆಗಿ JCBನ ಕಳಿಸಿರುವಂತದ್ದು. ಇದಕ್ಕೆ ನಮ್ಮ ಮೊದಲನೇ ಘಟನೆಗೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ. ಇದಕ್ಕೆ ಉಗ್ರವಾಗಿ ಇವತ್ತಲ್ಲ ಮುಂದೆ ಬೇಕು ಅಂದ್ರೆ DC ಆಫೀಸ್ ಎದುರುಗಡೆನೆ ನಾವು ಪ್ರತಿಭಟನೆ ಮಾಡೋಕ್ಕೆ ರೆಡಿ ಇದ್ದೀವಿ. ರೈತರ ಜೊತೆ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ, ರೈತರ ಪರವಾಗಿರ್ತೀವಿ. ನಾನು DK ಶಿವಕುಮಾರ್ ಅವ್ರು ಕೇಳೋದು ಒಂದೇ, ನೀವು ರಾಜ್ಯದ ಮುಂದೆ ಮುಖ್ಯಮಂತ್ರಿ ಆಗುವಂತ ಒಂದು ಆಕಾಂಕ್ಷೆ ಇಟ್ಟಿರುವಂತವ್ರು, ನಿಮ್ಗೆ ಕನಿಷ್ಠ ಜ್ಞಾನ ಅಂತ ಇರಲೇಬೇಕು. ಯಾಕಂದ್ರೆ ಹೋಗೀಗ ನೀವು ಮಾಡ್ತಾರ ಕೆಲಸ ಒಳ್ಳೇದು. ನಿವೇಶನ ಇಲ್ದಿರೋ ರೈತರಿಗೆ ನಿವೇಶನ ಕೊಡ್ಬೇಕು ಅಂತ ಇದ್ರೆ, ಸೂರು ಇಲ್ದಿರೋರಿಗೆ ಸೂರು ಕೊಡ್ಬೇಕು ಅಂತ ಇದ್ರೆ ಇದು ಒಳ್ಳೇದು. ಆದ್ರೆ ಎಲ್ಲಿ ಕೊಡ್ಬೇಕು, ಹೇಗ್ ಕೊಡ್ಬೇಕು ಅನ್ನೋದು ನಿಮ್ಗೆ ಪರಿಜ್ಞಾನ ಇರಬೇಕು. ಇದು ಹಳ್ಳ. ಈ ಹಳ್ಳ ಜಾಗದಲ್ಲಿ ಯಾರು ನೀವು ನಿವೇಶನ ಕೊಟ್ಟು ಬೋಳಿ ಗ್ರಾಮದವ್ರು ಬಂದು ಇಲ್ಲಿ ಇರಕ್ಕಾಗತ್ತಾ? ಬುಕ್ಸಂದ್ರದವರೇ ನಾವೇ ಇಲ್ಲಿ ಅಲ್ಲಿಂದ ಬಂದಿಲ್ಲಿರಲ್ಲ. ಇನ್ನು ಬೋಳಿಯವರು ಇರ್ಬೋದಾ, ಅಥವಾ ಉಜಿಳೆಯವರು ಬಂದಿರ್ತಾರ, ಅಥವಾ ಮೆಣಸ್ಕಳಿಯವರು ಬಂದು ಇಲ್ಲಿರ್ತಾರ? ಕನಿಷ್ಠ ಜ್ಞಾನ ಇರಬೇಕು. ಈಗ ನೀವು ಕೊಡಬೇಕು ಅಂದ್ರೆ ಊರ್ ಮಧ್ಯಭಾಗದಲ್ಲಿ ಯಾವ್ದಾರ ರೈತರದ್ದು 1:3 ಕೊಟ್ಬಿಟ್ಟು ಮನವೊಲಿಸ್ಬಿಟ್ಟು, ಈಗ ಆಲ್ರೆಡಿ ಯೋಗೇಶ್ವರ ಹೇಳಿದ್ರು, ಅವ್ರ ಅಂತ ಜಾಗಗಳನ್ನ ಗುರುತಿಸ್ಬಿಟ್ಟು, ಈಗ ಊರಲ್ಲಿ ನಮ್ಮೂರಲ್ಲಿ ಒಂದು 5 ಜನ ಸಿಗ್ತಾರ, 5 ಜನ ಆಗುವಂತ ಜಾಗನ ಗುರುತಿಸಿ ಕೊಡಿಸಿ, ಅವಾಗ ನಾವು ನಿಮ್ಗೆ ಒಪ್ಕೊಳ್ತೀವಿ. ಅದ್ಬಿಟ್ಬಿಟ್ಟು ರೈತರು ಸಾಗುವಳಿ ಮಾಡ್ಕೊಂಡು ಬಂದಿರ್ತಾರೆ, ಅವ್ರಿಗೊಂದು ಅನ್ನ ನೀಡ್ತಾರಂತ ಜಾಗನ ನೀವು ಏಕಾಏಕಿ P ನಂಬರ್ ಇರುವಂತ ಜಾಗನ ಏಕಾಏಕಿ DC ಹೆಸರಿಗೆ ಹಾಕ್ಸ್ಬಿಟ್ಟು ನಾಳೆ ಬೆಳಗ್ಗೆನೆ ಹಂಚ್ಬಿಡ್ತೀನಿ, ಅದ್ ಮಾಡ್ಬಿಡ್ತೀನಿ, ಇದ್ ಮಾಡ್ಬಿಡ್ತೀನಿ, ಅವಕ್ಕೆಲ್ಲ ಅವಕಾಶ ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ನಿಮಗೆ ಬುದ್ಧಿ ಅನ್ನೋದೇನಾರ ಇದ್ರೆ ನಾವೇನ್ ಹೇಳ್ದಂಗೆ ಯಾವ ಊರಲ್ಲಿ ಎಷ್ಟು ಸೈಟ್ ಬೇಕು ಫಸ್ಟ್ ಗುರುತಿಸಿ ಊರ್ ಮಧ್ಯಭಾಗದಲ್ಲಿ ಕೊಡಿ. ನೀವು ಕೊಟ್ಟ ಮೇಲೆ ಅದು ಅವ್ರಿಗೆ ಉಪಯೋಗ ಆಗ್ಬೇಕಲ್ಲ. ಉಪಯೋಗ ಆಗ್ದೇನೆ ಸುಮ್ಮನೆ ನಿಮ್ಮ ಇಷ್ಟ ಆಗ್ತದೆ ಹೆಂಗೋ ಮಾಡ್ಬಿಡ್ತೀನಿ, ಬರೀ ಈಗ ಉಪಚುನಾವಣೆ ಬರ್ತಾ ಇದೆ, ಒಂದು ಉಪಚುನಾವಣೆಗೋಸ್ಕರ ಒಂದು ಗಿಮಿಕ್ ಮಾಡ್ಬಿಡ್ತೀವಿ. ಅಧಿಕಾರಿಗಳಿಗೆ ಧಿಕಾರ ಕೂಗುವಂತ ಮಟ್ಟದಲ್ಲಿ ನಾವು ಮಾಡಬೇಕು. ನಿಮ್ ಗೋಷ್ಠಿ ಗೊತ್ತಾಗ್ತಾ ಇರುತ್ತೆ ಈ ಚಳುವಳಿ. ನೀವು ಮುಂದೆ ನಮ್ಮ ರಘುರವರು ಹೇಳಿದ್ರು, ಮತ್ತೆ ಈಗ ಬಹಳ ಅದ್ಭುತವಾಗಿ ಮಾತಾಡಿದ್ರು. ನಾವು ಒಂದು 3-4 ಜನ ಇರ್ತೀವಿ, ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಬರ್ತದೆ, ಅಧಿಕಾರಿಗಳು ಬರ್ತಾರೆ, 3-4 JCBಗಳು ಬಂದ್ಬಿಡ್ತಾರೆ, ನಮ್ಮ ಒಕ್ಕಲು ಬಿಟ್ಬಿಡ್ತಾರೆ, ನಾವೇನ್ ಮಾಡೋದು ಅಂತ ಹೇಳಿದ್ರು. ಈಗ ನಿಮ್ಗೆ ಗೊತ್ತಾಗ್ತದೆ ಗೋಷ್ಠಿ ಯಾವ ರೀತಿ ಕೊಡ್ತೀರಿ ಅಂತ, ಈ ಚಳುವಳಿ ಯಾವ ರೀತಿ ಮುಂದುವರಿಸ್ಕೊಡ್ತೀರಿ, ಜಿಲ್ಲಾಡಳಿತ ತಾಲೂಕಾಡಳಿತವನ್ನ ಯಾವ ರೀತಿ ನೀವು ಅವ್ರು ಬಿಡ್ತೀರಿ ಅಂತ ಗೊತ್ತಾಗ್ತದೆ. ಗೋಷ್ಠಿ ಹೆಂಗ್ ಕೂಗ್ತೀರಿ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಗೋಷ್ಠಿ ಕೂಗ್ತೀನಿ, ನೀವೆಲ್ಲರೂ ಎರಡೂ ಕೂಡ ಅವ್ರಿಗೆ ಧಿಕಾರವನ್ನ ಕೂಗುವಂತ ಕೆಲಸವನ್ನ ಮಾಡಬೇಕು, ಸರಿನಾ?
ರೈತರನ್ನು ಒಕ್ಕಲೆಬ್ಬಿಸುವಂತಹ ಕೆಲಸವನ್ನು ಮಾಡ್ತಿರುವ ಜಿಲ್ಲಾಡಳಿತಕ್ಕೆ, ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ರೈತರಾಗಿ ರಾಜ್ಯ ಸರ್ಕಾರಕ್ಕೆ, ರೈತರಾಗಿ ಜಿಲ್ಲಾಡಳಿತಕ್ಕೆ, ರೈತರಾಗಿ DK ಶಿವಕುಮಾರ್ಗೆ, ರೈತರಾಗಿ ತಾಲೂಕಾಡಳಿತಕ್ಕೆ. ಇದು ಹೋರಾಟ, ಇದು ನಮ್ಮ ಬೆಲೆ ಇದೆ, ನಮ್ಮ ಹೋರಾಟದಲ್ಲಿ ಶಕ್ತಿ ಇದೆ. ಅನೇಕ ಜನ ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾರೆ. ಇವತ್ತು ಎಲ್ಲರೂ ಗೊತ್ತಿರುವಂತ ವಿಚಾರ ಇದು, ಅನೇಕರು ಮಾತನಾಡ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಚನ್ನಪಟ್ಟಣದ ಋಣದ ಬಗ್ಗೆ ಮಾತಾಡ್ತಾರೆ. ಈ ಚನ್ನಪಟ್ಟಣದ ಋಣವನ್ನ ತೀರ್ಸೋಕೆ ನಾನು ಬಂದಿದ್ದೀನಿ, ಹಾಗಾಗಿ ಚನ್ನಪಟ್ಟಣಕ್ಕೆ ನಾನು ಒಳ್ಳೇದು ಮಾಡಬೇಕು ಅಂತೇಳಿ DK ಶಿವಕುಮಾರ್ ಅವರು ಪತ್ರದಲ್ಲಿವರಿಗೆ ಚನ್ನಪಟ್ಟಣಕ್ಕೆ ಬಂದಂತ ಸಂದರ್ಭದಲ್ಲಿ ಕೆಂಗಲ್ನಲ್ಲಿ ಭಾಷಣವನ್ನ ಮಾಡ್ತಾರೆ. ನಾವು ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯವರು ಉನ್ನತ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಈ ರಾಜ್ಯದ ಇವತ್ತು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಬಾವಿ ನೀರಾವರಿ ಸಚಿವರು ಕೂಡ ಆಗಿದ್ದಾರೆ. ಅವರು ಕೂಡ ಇನ್ನು ನಮ್ಮ ಜಿಲ್ಲೆಯವರಾಗಿದ್ದರಿಂದ, ನಮ್ಮ ಪಕ್ಕದ ಕಲ್ಪುರ ತಾಲೂಕಿನವರಾಗಿದ್ದರಿಂದ ಇನ್ನು ದೊಡ್ಡದ ಉನ್ನತ ಹುದ್ದೆಯನ್ನ ಅಲಂಕರಿಸ್ತೀವಿ. ನಮ್ಗೆ ಯಾರು ಕೂಡ ಅದರಲ್ಲಿ ಯಾವುದೇ ಇದಿಲ್ಲ. ಅವರು ಮುಖ್ಯಮಂತ್ರಿನೂ ಆಗ್ಲಿ, ಮುಂದೆ ಯಾವುದೇ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ನಾವೆಲ್ಲರೂ ಸಹ ಸಾಧಿಸೋಣ. ಯಾಕಂದ್ರೆ ನಮ್ಮ ಪಕ್ಕದ ಕರ್ಪೂರ್ನವರು ಅದರಲ್ಲೂ ಸಹ ನಾವು ಈ ಭಾಗದ ಅನೇಕ ಸಹ ಅವರು ಸಹ ನಾವು ಸಹ ಈಗಾಗಲೇ ನಮ್ಮ ರಘುವರಿಗೆ ನಾವು ಅವ್ರಿಗೆಲ್ಲ ಹೋಗಾಕಿದೀವಿ. ನಾವು ಬೆಳೆಸೋದಕ್ಕೆ ಈ ಭಾಗದ ರೈತರ ಒಂದು ಶಕ್ತಿ ಸುಧಾ ಇದೆ. ಅವ್ರು ಇಲ್ಲಿಂದ ಬೆಳೆದಂತವ್ರು, ಅವ್ರೆಲ್ಲಾರು ಹುದ್ದೆಯನ್ನ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ್ರೆ ನಾವೆಲ್ಲ ಸಹ ನಮ್ಮ ಚನ್ನಪಟ್ಟಣ ತಾಲೂಕಿನೂ ಸಹ ನಮ್ಮ ಜಿಲ್ಲೆಯವರೆಲ್ಲರೂ ಸ್ವಾಗತಿಸುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ, ನಾವೆಲ್ಲರೂ ಸ್ವಾಗತಿಸೋಣ. ಆದ್ರೆ DK ಶಿವಕುಮಾರ್ ಅವರು ಇವತ್ತು ಅತಿ ಹೆಚ್ಚು ಚನ್ನಪಟ್ಟಣ ಕ್ಷೇತ್ರಕ್ಕೆ ಬಂದು ಹೋಗ್ತಾ ಇದ್ದಾರೆ. ಅದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ, ಹೋಗ್ಲಿ. ಇವತ್ತು ಅನೇಕ ಕೆಲಸಗಳನ್ನ ಮಾಡ್ತೀನಿ, ಸೈಟ್ಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಹೋಗ್ಲಿ, ನಾವ್ ಯಾರು ಬೇಡ ಅಂತ ಹೇಳಿಲ್ಲ. ಯಾರು ಬಡವರಿದ್ದಾರೋ, ಯಾರು ತುಂಬಾ ಕಡು ಬರೋದಾರೋ ಅಂತೇಳಿ ನಿವೇಶವನ್ನ ಕೊಡ್ಲಿ. ಯಾರು ಬೇಡ ಅಂತ ಹೇಳಿದ್ರು ಕೊಡ್ಲಿ. ನಿಮ್ಮ ಸರ್ಕಾರದಿಂದ ಸಾವಿರಾರು ಕೋಟಿ ಅನುದಾನವನ್ನ ಎಲ್ಲಿ ಯಾರು ವಾಸಿಸುವಂತ ಭೂಮಿಯಲ್ಲಿ ಖರೀದಿ ಮಾಡಿ ನೀವು ಕೊಡಿ. ನೀವು ಕೊಡ್ಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ನೀವು ಸೈಟನ್ನ ಕೊಡ್ಬೇಕಾದ್ರೆ ಎಲ್ಲಿ ಕೊಡಬೇಕು, ಎಲ್ಲಿ ಸೂಕ್ತವಾದ ಜಾಗವನ್ನು ಹುಡುಕಿ ಊರಿನ ಮಧ್ಯಭಾಗದಲ್ಲಿ ಯಾರಾದ್ರೂ ರೈತರನ್ನ ಮನವೊಲಿಸಿ ಅವ್ರಿಗೆ ಏನು ಸಂಭಾವನೆಗಳನ್ನ ದುಡ್ಡನ್ನ ಕೊಟ್ಟು ನೀವು ಅದನ್ನ ಸೈಟ್ಗಳನ್ನ ಕೊಡಿ. ಅಲ್ಲ ಸ್ವಾಮಿ, ಅಲ್ಲ, ಇದು ಹಳ್ಳ, ಇದು ಊರಿನ ಗಡಿ ಭಾಗದಲ್ಲಿದೆ. ಇಲ್ಲೆಲ್ಲ ಆನೆ ಕಾಟ ಇದೆ, ಚಿಟ್ಟೆ ಕಾಟ ಇದೆ. ನೀವು ಇಲ್ಲಿ ಬಂದು ನಾನು ನಿವೇಶವನ್ನ ಕೊಟ್ಬಿಡ್ತೀನಿ ಅಂತೇಳಿ ಹಳ್ಳ ಹರಿಯುವಂತಹ ಜಾಗದಲ್ಲಿ ಅನೇಕ ಇಲ್ಲೆಲ್ಲ ಗುಡ್ಡ ಬೆಟ್ಟಗಳಿವೆ. ಇಲ್ಲೆಲ್ಲ ಹೆಚ್ಚು ಮಳೆ ಆದ್ರೆ ಎಲ್ಲ ಹಳ್ಳ ಅರ್ಧ ಬರ್ತದೆ. ಈ ಹಳ್ಳದಲ್ಲಿ ವೇದಿಕೆ ಹಾಕೊಂಡಿದ್ದಾರೆ. ಈ ಹಳ್ಳದಲ್ಲಿ ನೀವು ಸೈಟ್ ಕೊಡ್ತೀನಿ ಅಂತ ವ್ಯಕ್ತಿ ನೀವು ಹೋಗ್ತಾ ಇರಲ್ಲ, ಇದು ನಿಜವಾಗ್ಲೂ ನಿಮ್ಗೆ ಕಾಳಜಿ ಇದೆಯಾ ಅನ್ನುವಂತ ಪ್ರಶ್ನೆ. ನಾವು ನಿಮ್ ತಾಲೂಕಿನ ಬಂದಿರೋದಕ್ಕೆ ದಯಮಾಡಿ ಯಾರು ಟೀಕೆ ಮಾಡ್ತಾ ಇಲ್ಲ. ನಿಮ್ಮ ಅಭಿವೃದ್ಧಿಗೆ ನಾವು ಯಾರೂ ಟೀಕೆ ಮಾಡ್ತಾ ಇಲ್ಲ. ನೀವು ಚುನಾವಣೆಗೆ ಬಂದಿದ್ರು ನಾವು ಯಾರು ಟೀಕೆ ಮಾಡ್ತಾ ಇಲ್ಲ. ನಮ್ಗೆ ಬೇಕಾಗಿರುವಂತದ್ದು ಇವತ್ತು ಸೈಟ್ಗಳನ್ನ ಕೊಡ್ತೀನಿ ಅಂತ ಬಂದಿದ್ದೀರಿ. ಅದು ಯಾರು ಕೊಡ್ತೀರಿ? ನಮ್ಮ ತಾಲೂಕಿನ ಯಾರು ಕಡು ಬರೋರಿಗೆ, ತುಂಬಾ ಕಡು ಬರೋರಿಗೆ ಕೊಡ್ತೀನಿ ಅಂತ ಹೇಳ್ತೇವೆ. ಅದು ಸ್ವಾಗತಾರ್ಹ ವಿಚಾರ. ನೀವು ಕೊಡ್ತೀರಿ ಭೂಮಿ ಅಂತ ಗೊತ್ತಾಗೋದು ನಾವೆಲ್ಲ ಖುಷಿ ಪಡುವಂತ ವಿಚಾರ. ಯಾರೋ ನಮ್ಮ ಊರಿನಲ್ಲಿ ಇವತ್ತು 3 ಜನಕ್ಕೆ 4 ಜನಕ್ಕೆ ಸೈಟ್ ಇಲ್ಲ, ತುಂಬಾ ಕಡು ಬರೋರು ಆ ನಿವೇಶನ ಕೊಡ್ತೀವಿ ಅಂದ್ರೆ ನಾವೇ ಕೊಡೋದ ಮಾಡಿ ಕೊಡಿದ್ರು. ಯಾಕೆ ಅಂದರು ಸಾಧಿಸುವ, ನಿಮ್ಗೆ ಸನ್ಮಾನ ಮಾಡುವ, ಸಾಲ ಕೊಡುವ, ನಾವು ಅದನ್ನು ಏನು ಅಭ್ಯಂತರ ಇಲ್ಲ. ಹಾಗೆ ನೀವು ಕೊಡುವಂತ ಹೇಳಿದವರು ಈ ತರ JCB ಕಳ್ಸವ್ರೆ, VA ಶ್ರೀನಿವಾಸ್ ರೆಡ್ಡಿ ಕಳ್ಸಿದ್ದಾರೆ, ನಾವು ಅದನ್ನ ರೆಡಿ ಮಾಡಬೇಕು ಅಂತ ಕಳ್ಸಿದ್ದಾರೆ ಅಂತ. ಶ್ರೀನಿವಾಸ್ ರೆಡ್ಡಿಗೆ ಅಲ್ಲೇ ಇಮಿಡಿಯೇಟ್ ಫೋನ್ ಮಾಡ್ದೆ ನಾನು. ಏನಪ್ಪ ರೆಡ್ಡಿ ಅವರೇ, ಯಾಕೆ ಏನ್ ಸಮಾಚಾರ ಅಂತ, ಅರ್ಜಿ ಕೊಟ್ಟಿದ್ದೀರೋ ಇಲ್ಲ ಏನೋ ಟಾಮ್ ಓಡಿಸಿದ್ರು ಇಲ್ಲ ಏನಾರ ಹೇಳಿದಿರ ಅಕ್ಕಪಕ್ಕದವ್ರಿಗೆ ನೋಟಿಸ್ ಕೊಟ್ಟಿದ್ದೀರೋ ಅಂತ ಹೇಳೋದಕ್ಕೆ, ಸರ್ಕಾರಿ ಜಮೀನ ನಾವು ಯಾರು ಕೇಳಿ ಮಾಡುವಂಗಿಲ್ಲ ಅಂತ ಹೇಳ್ದ. ಹೌದಪ್ಪ, ಹಂಗಾರೆ ಯಾವ ಕಾರಣಕ್ಕೂ ಇಲ್ಲಿ ಕುತ್ಕೋತೀವಿ, JCB ಕಳ್ಸಿ ಎಲ್ಲಾರು ಸಾಯಿಸ್ಬಿಡು ಅಂತ ಅಂದ. ಒಂದ್ ಅರ್ಧ ಗಂಟೆ ಆದ್ಮೇಲೆ ಅವನೇ ಬಂದ. ಅವನೇ ಬರ್ದಾಗಿ ಹೇಳ್ದ, ಇಲ್ಲೇನಂತ ಕೊಟ್ಟವನೆ, ಕುಸ್ಕಿ ಜಮೀನು ಅಂತ ಖಾತೆ ಮಾಡ್ಕೊಟ್ಟವನೆ. ಕುಸ್ಕಿ ಜಮೀನು ಏನು ಇಲ್ಲ, ಇಲ್ಲಿ ಎಲ್ಲ ಪಾಡು ಅಂತ ಕೊಟ್ಟವನೆ.
ಆಮೇಲೆ ಅವನ್ನ ನಾವು ಕೇಳ್ತೀವಿ ಏನಂತ ಕೊಟ್ಟಿದೀಯಪ್ಪ, ಆಮೇಲೆ ತಿರ್ಗಾ ಯಾರೋ ಫೋನ್ ಮಾಡಿ ಹೇಳ್ತಾನೆ, ಯಾರೋ VA ಫೋನ್ ಮಾಡಿ ಹೇಳ್ತಾನೆ ಇಲ್ಲಿ ಕುಸ್ಕಿ ಜಮೀನು ಅಂತ ಹೇಳ್ತಾರೆ, ಕೇಳ್ತಾವ್ರೆ ರೈತರು ಅಂದಾಗ ವಿಡಿಯೋ ಮಾಡಿ ಅಂತ ಆ ಕಡೆಯಿಂದ ಹೇಳ್ತಾರೆ, ಮೇಲ್ಗಿರಿ ಮರ ಅವೇ ಸ್ವಲ್ಪ ಅದೇ ಇದಾದೆ ಅಂತ ಹೇಳ್ತಾ ಇರ್ತಾರೆ. ನಾವು ನಮ್ಮೂರು ಏನ್ ಮಾಡ್ತೀವಿ, ಕರೆಕ್ಟ್ ಆಗಿ ಹೇಳ್ರಿ ಅಂತ ಅವನ್ನೆಲ್ಲ ಒತ್ತಡ ಹಾಕ್ತಿವಿ. ಆ ಒತ್ತಡ ಹಾಕಿದ್ರೆ ಹೇಳ್ತಾನೆ ವಿಡಿಯೋ ಮಾಡಿ ಟಮಾಟೆ ಇದೆ, ಬೋರ್ ಅವೆ, ಬಾಳೆ ಇದೆ, ಬೋರ್ಗಳವೆ, ತೆಂಗು ಮರ ಅವೆ ಅಂತ ಹೇಳ್ತಾರೆ. ಆ ವಿಚಾರಕ್ಕೆ ಏನ್ ಮಾಡ್ತಾರೆ, JCB ನ ವಾಪಸ್ ಕಳ್ಸು ಅಂತ ಹೇಳ್ತಾರೆ. JCB ವಾಪಸ್ ಕಳ್ಸು ಅಂದ್ಮೇಲೆ ನಾವು ತಿರ್ಗಾ ಹೋಯ್ತೀವಿ. ತಿರ್ಗಾ ಆಯ್ತು ಅಂದ್ಬಿಟ್ಟು ಇನ್ನೊಂದ್ಸರಿ ನೆಕ್ಸ್ಟ್ ಮಂತ್ ನಾಳೆಗೆ ತಿರ್ಗಾ ಒಂದು ಪೆಂಡಲ್ ಹಾಕಿ ಒಂದು ಪ್ರತಿಭಟನೆ ಮಾಡ್ಬೇಕು ಅಂತ ಒಂದು ಮೆಸೇಜ್ ಕೊಡ್ತೀವಿ. ಆ ಕೊಟ್ಟಾದ್ಮೇಲೆ ತಿರ್ಗಾ ಏನಾಯ್ತದೆ, ಗೌರ್ಮೆಂಟ್ DC-ಗೆ ಕುಣಿಸ್ಬಿಟ್ಟವ್ರಲ್ಲಿ ಯಾವಾಗ ಬರ್ತಾರೋ ಏನ್ ಮಾಡ್ತಾರೋ ಅವರು ಯಾರಿಗೂ ಗೊತ್ತಿಲ್ಲ. ಇನ್ನೊಂದ್ಸರಿ ಏನ್ ಮಾಡ್ತಾರೆ, ಪೊಲೀಸ್ನವರೇ ಕರ್ಕೊಂಡ್ ಬರ್ತಾರೆ ಅನ್ಕೊಳ್ಳಿ. ಏಕಾಏಕಿ ಸರ್ಕಾರ ಅವ್ರದ್ದು, ನಮ್ಮ ಮಾನ್ಯ ಶಿವಕುಮಾರ್ ಅವರು ಸರ್ಕಾರ ಅವ್ರು ಹೇಳ್ದಂಗೆ ಅಧಿಕಾರಿಗಳು ಕೇಳ್ತಾರೆ, ಪೊಲೀಸ್ನವರು ಕೇಳ್ತಾರೆ. ನಮ್ದು ಚಿಕ್ಕ ಗ್ರಾಮ, 4-5 ಜನ ಇರ್ತೀವಿ, 5 ಜನಕ್ಕೆ ಭಯ, 5 ಜನಕ್ಕೆ ಬರೋದ್ರು. ಏಕಾಏಕಿ ನಮಗ್ ಬಂದು ಹೊಡೆಯೋ ಬಡಿಯೋ ಮಾಡಿದ್ರೆ ಯಾರ್ ಜವಾಬ್ದಾರಿ ಯಾರು ತಗೋತಾರ? ಆ ವಿಚಾರವಾಗಿ ಇವತ್ತು ಒಂದು ದೊಡ್ಡ ಮಾಡ್ತಾರೆ ಸಭೆ ಮಾಡ್ಬೇಕು. ನಾವು ಈ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಎಲ್ಲ ಗೊತ್ತಾಗ್ಬೇಕು ಅಂತ ನಾವು ಈ ಕೆಲ್ಸನ ಇದು ನಮ್ಮ ಊರಲ್ಲಿ ಮಾಡಿದ್ವು ಅಂತ ಅದಲ್ಲ, ನೀವು ತಾಲೂಕಿಗೆ ಕೈ ಬಿಡಿ, ಒಳ್ಳೆ ಕೆಲಸ ಮಾಡಿ. 7 ಎಕರೆ ಸರ್ದಾರು ನೀವು 7 ಎಕರೆ ಮಾಡಿ ತಗೊಳ್ಳಿ, ಕೊಡಿ, ಜನ ನಿಮ್ಗೆ ವೋಟ್ ಹಾಕ್ತಾರೆ. ಹಾಕ್ಬಿಟ್ಬಿಟ್ಟು ಒಕ್ಕಲು ಬಿಡಿಸೋ ಕೆಲಸ ರೈತರನ್ನ ನೀವು ಬಂದು ಇಲ್ಲಿ ಮಾಡ್ಕೊಂಡು ನಿಂತ್ಕೊಂಡ್ರೆ ಯಾರ ಸ್ವಾಮಿ ನೀನ್ ಅಂತಾರೆ. 35 ವರ್ಷ ಇಲ್ಲಿ ರಾಜಕಾರಣ ಮಾಡಿದ್ರಿ, 3-4 ಸಾರಿ ಇಲ್ಲಿ ಗೆದ್ದು ಹೋಗಿದ್ರಿ ನೀವು. 3-4 ಸಾರಿ 25,000 ತಾಲೂಕಿನಲ್ಲಿ ಬಡವರು ವೇತನ ಹೇಳಿದ್ರು ಅವ್ರ, 25,000 ವೇತನ ಹೇಳಿದ್ರು ಅವ್ರ. ಇವತ್ ಮಾತ್ರ ನಿಮಗೆ ಉಪಚುನಾವಣೆ ಇವತ್ತು ಅಂತ 25,000 ಜನ ಬಡವರು ಅವರೇ ಚರ್ಪಣ ತಾಲೂಕಲ್ಲಿ ಅವ್ರ ನಿವೇಶನ ಕೊಡ್ಬೇಕು. ಯಾರ್ ಸ್ವಾಮಿ ನಿಮ್ಗೆ ಹೇಳಿದ್ರು? 25,000 ಜನ ಅವ್ರ ನಮ್ಮ ತಾಲೂಕಲ್ಲಿ. ಬನ್ನಿ ಸ್ವಾಮಿ, ನೀವು ಜೊತೆ ನಾವು ಬರ್ತೀವಿ. 1,000 ಜನ ಎಲ್ಲ ಸಿಕ್ಬಿಟ್ರೆ ಸೈಟ್ ಇದ್ರು, ಆಮೇಲೆ ನೀವು ನಮ್ ಜಾಗಗಳು ಇಲ್ಲ, ನಮ್ ಸ್ವಂತ ಜಾಗಗಳು ಕಂದಾಯ ಜಮೀನಿಗೆ ಕೊಟ್ಬಿಡ್ತೀವಿ ಸ್ವಾಮಿ, ಮಾಡ್ಕೊಡಿ, ನಮ್ಗೇನಿಲ್ಲ. ನೀವು ಹೇಳಿದ್ರಿ 25,000 ಜನ ಇದ್ರು, 1,000 ಜನ ಹೇಳಿದಿಲ್ಲಪ್ಪ, ಆಯ್ತು ಪಾಪ ಅಂತ ಕೇಳಿ. ಪ್ರತಿಭಟನೆಯಲ್ಲಿ ಉಜ್ಜಿನಹಳ್ಳಿ ಗ್ರಾಮದ ಕೃಷ್ಣೇಗೌಡ UB, D ಪ್ರಭು, ಪುಟ್ಟಚಂದ್ರೇಗೌಡ ಸೇರಿದಂತೆ ಬುಕ್ಸಾಗರ ಗ್ರಾಮದ ರಘು, ಚಂದ್ರೇಗೌಡ, ಪಾಪಣ್ಣ, ಬಾಬಣ್ಣ, ದಿನೇಶ್ ರಾವ್, ಪುಟ್ಟಸ್ವಾಮಿ, ಮಹೇಶ್ ಹಾಗೂ ಪಿಹಳ್ಳಿ ದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶಿವರಾಜು, ಉಜ್ಜಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಸುರೇಶ್, ಮೆಣಸಿಗನಹಳ್ಳಿ ಬಾಲೇಶ್ ಸೇರಿದಂತೆ ಇನ್ನೂ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.